ಸಚಿವ ಸಂಪುಟ ವಿಸ್ತರಣೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ. ಸತೀಶ್ ಜಾರಕಿಹೊಳಿ. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಬೆಳಗಾವಿ ಜಿಲ್ಲೆಯ 3 ನಾಯಕರ ಹೆಸರುಗಳು ಚರ್ಚೆಯಲ್ಲಿವೆ. ಯಾರಿಗೆ ಸಚಿವ ಸ್ಥಾನ ಸಿಕ್ಕರೂ ಜಿಲ್ಲೆಗೆ ಅನುಕೂಲವಾಗಲಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಸಚಿವ ಸಂಪುಟ ವಿಸ್ತರಣೆಯ ಅಂತಿಮ ನಿರ್ಧಾರ ಹೈಕಮಾಂಡ್ ಕೈಯಲ್ಲಿದ್ದು ಬೆಳಗಾವಿ ಜಿಲ್ಲೆಗೆ 1 ಸಚಿವ ಸ್ಥಾನ ಸಿಗುವ ವಿಶ್ವಾಸವಿದೆ ಅಂತ ಹೇಳಿದ್ದಾರೆ. ಇನ್ನು ಡ್ರಗ್ಸ್ ಹಾವಳಿ ತಡೆಗೆ ನಗರ ಪ್ರದೇಶಗಳ ಜೊತೆಗೆ ಗ್ರಾಮೀಣ ಭಾಗದಲ್ಲೂ ಕೂಡ ಜಾಗೃತಿ ಅಭಿಯಾನ ನಡೆಸಲಾಗುವುದು. ವ್ಯಸನ ಮುಕ್ತ ಕರ್ನಾಟಕ ನಿರ್ಮಾಣಕ್ಕೆ ಸರ್ಕಾರ ಹಲವು ಕಾರ್ಯಕ್ರಮ ರೂಪಿಸಿದೆ ಅಂತ ತಿಳಿಸಿದರು. ನೀಟ್ ಅಕ್ರಮ ಪ್ರಕರಣದ ವಿರುದ್ಧ ದೆಹಲಿಯಲ್ಲಿ ವಿದ್ಯಾರ್ಥಿಗಳು ನಡೆಸುತ್ತಿರುವ ಪ್ರತಿಭಟನೆಗೆ ಕೇಂದ್ರ ಸರ್ಕಾರ ಸ್ಪಂದಿಸಬೇಕು. ಇದು ರಾಜಕೀಯ ಪ್ರತಿಭಟನೆಯಲ್ಲ, ವಿದ್ಯಾರ್ಥಿಗಳ ಬೇಡಿಕೆಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದು ಹೇಳಿದರು. ಇನ್ನು ರಾಜ್ಯದ ಬರ ಪರಿಸ್ಥಿತಿಯ ಕುರಿತು ಸಮಗ್ರ ಸಮೀಕ್ಷೆ ನಡೆಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ವರದಿ ಬಂದ ಬಳಿಕ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿದ್ದಾರೆ. ಈ ಕಾರ್ಯಕ್ರಮ ಮಾಡೋದ್ರಿಂದ ಅಟ್ಲೀಸ್ಟ್ ಬಹಳಷ್ಟು ಪ್ರಿವೆಂಟ್ ಮಾಡ್ಲಿಕ್ಕೆ ಆಗ್ತದೆ ಮತ್ತು ನಿಯಂತ್ರಣ ಮಾಡ್ಲಿಕ್ಕೆ ಆಗ್ತದೆ. ಸಮಾಜದಲ್ಲಿ ದೊಡ್ಡ ಉಪಯೋಗ ಆಗಿದೆ. ಸಮಾಜದಲ್ಲಿ ಎಷ್ಟೇ ಸರ್ಕಾರಗಳೆಲ್ಲ ಸರ್ಕಾರ ಬಂದು ಪ್ರಯತ್ನ ಮಾಡಿ ನಿಯಂತ್ರಣ ಆಗ್ತಲ್ಲ, ಇನ್ನು ಜಾಸ್ತಿನೇ ಆಗ್ತಾ ಇದೆ. ಸರ್ಕಾರ ಕೂಡ ಬಹಳಷ್ಟು ಎಚ್ಚರಿಕೆ, ಬಹಳಷ್ಟು ಕಾರ್ಯಕ್ರಮ ಹಾಕಿದೆ, ಕಾನೂನು ಕೂಡ ಸ್ಟ್ರಿಕ್ಟ್ ಆಗಿ ಮಾಡ್ತದೆ. ಮತ್ತೊಂದು ಹೆಚ್ಚಾಗಿ ಇವತ್ತು ಶಾಲಾ ವಿದ್ಯಾರ್ಥಿ ಇದನ್ನ ಕಾರ್ಯಕ್ರಮ ಮಾಡೋದ್ರಿಂದ ಜಾಗೃತಿ ಮಾಡ್ತೀವಿ. ಈ ಕಾರ್ಯಕ್ರಮದಿಂದ ಬಹುಶಃ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸಂದೇಶ ಹೋಗ್ತಿದೆ. ಆ ನಿಟ್ಟಿನಲ್ಲಿ ಇವತ್ತು ಸಂಗೊಳ್ಳಿ ಕಾಲೇಜಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ. ಇದೆಲ್ಲರಿಗೂ ಮಟ್ಟಂತ ನಾವು ಕೂಡ ಆಶೆ ಮಾಡ್ತೀವಿ. ಸಾಕಷ್ಟು ನಮ್ಮ ಅನುಭವಗಳನ್ನ ಹಂಚ್ಕೊಂಡಿದ್ದಾರೆ. ಸೊ ನಮ್ಮ ಜಿಲ್ಲಾಡಳಿತ ಇರ್ಬೋದು, ನಮ್ಮ ಸರ್ಕಾರ ನಿಯಂತ್ರಣ ಮಾಡ್ಲಿಕ್ಕೆ ನಾವು ಸತತ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಲ್ಲ, ಕೆಲವನ್ನ ಡ್ರಗ್ಸ್ ಕನ್ವರ್ಟ್ ಮಾಡ್ಕೋತಾರ, ಅವರು ಮಿಕ್ಸ್ ಮಾಡ್ತಾರೆ, ಅವ್ರೇನೋ ಫಾರ್ಮುಲಾ ಹುಡುಕ್ತಾರೆ, ಏನೇನೋ ಮಿಕ್ಸ್ ಮಾಡ್ತಾರ, ಪೆಪ್ಸಿ ಕೋಕೋ ಕೋಲಾ ಹಾಕ್ತಾರೆ. ಅದನ್ನ ಡ್ರಗ್ಸ್ ಅಂತ ಅಥವಾ ಆಲ್ಕೋಹಾಲ್ ಅಂತ ಜನರೇಟ್ ಮಾಡಿ ಅಂದ್ರೆ ಹೊಸದು ಈಸಿ. ಯಾಕಂದ್ರೆ ಬಹಳಷ್ಟು ರಿಸ್ಟ್ರಿಕ್ಷನ್ ಇರೋದ್ರಿಂದ ನೀವು ಹೇಳ್ದಂಗೆ ಕೆಮ್ಮಿನ ಔಷಧ ಹೋದಾರೆ, ಅದರಿಂದ ಕೂಡ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರದೇ ಅಂತ ಸೋರ್ಸ್ ಈಸಿಯಾಗಿ, ಯಾಕಂದ್ರೆ ಬೇರೆ ಆದ್ರೆ ಕಷ್ಟ ಆಗ್ಬೋದು ಅಂತ ಇದು ಮಾಡ್ತಾರೆ. ಇನ್ನು ಬೇರೆ ಗಾಂಜಾ ಡ್ರಗ್ಸ್ ಅದು ಕೂಡ ಇದೆ, ಅದು ಏನು ಕಡಿಮೆ ಇಲ್ಲ, ಅದು ಕೂಡ ಎಲ್ಲ ಹಂತದಲ್ಲಿ ಇದೆ. ಪ್ರಯತ್ನ ಅಂತೀವಿ, ಸರ್ಕಾರಗಳು ಮಾಡ್ತಾ ಇದೆ. ಇಡ್ತಾರೆ, ಅದು ಹೇಳಿದಂಗೆ ನಮ್ದೇ ದೇಶದ ಅಲ್ವೇ ಅಲ್ಲ, ಅಲ್ಲಿಂದ ಬರ್ತದೆ. ರಾಜಸ್ಥಾನ ಬರ್ತದೆ, ಪಂಜಾಬ್ ಮೇಜರ್ ಹೈಯೆಸ್ಟ್ ಸಮಸ್ಯೆ ಪಂಜಾಬ್ದಲ್ಲಿ. ಸೊ ನಮ್ಮ ರಾಜ್ಯ ಮೂಲಕ ಕೆಳಗಡೆ ಕೇರಳ, ತಮಿಳುನಾಡು ಕೂಡ ಹಿಂಗೆ ಹೊತ್ತು ಬಹಳ ಜನ ಅದನ್ನ ಸೀಸ್ ಮಾಡ್ತಾರೆ. ಹಿಂಗಾಗಿ ನಮ್ಮಲ್ಲಿ ಸಂಖ್ಯೆ ಜಾಸ್ತಿ ತೋರಿಸಿದ್ರ ಆ ಕಡೆ ಹೋಗೋರು ಒಂದ್ಸಲ ಇಲ್ಲೇ ಸಿಬ್ಬಂದ್ಕೊಳ್ತಾರೆ, ಬೆಳಗಾವಿಯಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ. ಹಾಗಾಗಿ ಅದು ಸಂಖ್ಯೆ ಹೆಚ್ಚಿದೆ. ಮಾಡುವಂತ ಸಣ್ಣ ಸಣ್ಣ ಘಟಕ ಇರ್ತಾರ, ಕಾರ್ಖಾನೆಗಳು ಅಲ್ಲಿ ತಯಾರು ಮಾಡ್ತಾರೆ. ಲಾಸ್ಟ್ ಟೈಮ್ ಒಂದು ಬೆಂಗಳೂರಲ್ಲಿ ಸೀಸ್ ಮಾಡಿದ್ರು, ಅದೇ ಸೇಮ್ ಸಿಮಿಲರ್. ಅವರು ಎಲ್ಲೆಲ್ಲೂ ಕುತ್ಕೊಂಡಿರ್ತಾರೆ, ಇದು ಕೆಲಸ ಮಾಡೋದು ಮಾಡ್ಲಿಕ್ಕೆ ಎಕ್ಸೈಸ್ ನೀವು ಕೊಡ್ರಿ. ಡಿಸಿ ಅವ್ರು ಬೇಕಾದ್ರೆ ಮಾಡ್ಬೇಕು. ಅವ್ರದ್ದು ಜವಾಬ್ದಾರಿ ಇದೆ ಅಲ್ಲ, ಅವ್ರು ಇದೆ ಇವ್ರಿಗೆ ಎರಡು ಆದ್ರೆ ಇನ್ನೂ ಸ್ಟ್ರೆಂತ್ ಆಗ್ತದೆ. ಅವ್ರದ್ದು ಸೋರ್ಸ್ ಇರ್ಬೇಕು, ಇವ್ರದ್ದು ಸೋರ್ಸ್ ಇರ್ಬೇಕು. ಸೊ ಒಳ್ಳೇದು ಹೇಳ್ದಂಗೆ ಇಬ್ರು ಕೂಡ ಮಾಡಿದ್ರೆ ಸೊ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ನಾವು ನಿಯಂತ್ರಣ ಮಾಡಬಹುದು. ಅದನ್ನು ಕಡಿಮೆ ನಾವು ಡ್ರಗ್ಸ್ ಕಂಟ್ರೋಲ್ ಅಂತ ಹೇಳ್ತೀವಿ, ಡಿಸಿ ಅವ್ರು ಹೇಳ್ತಾರೆ. ಅದನ್ನ ನಿಯಂತ್ರಣ ಮಾಡಬಹುದು. ಯಾಕಂದ್ರೆ ಒಂದು ಸಾರಿ ಚೀಟಿ ಇಲ್ಲದೆ ಡಾಕ್ಟರ್ ಇಲ್ಲದೆ ಕೊಡ್ತಾರೆ. ಕಲಾ ಪದವಿಗಳಲ್ಲಿ 20%
ಸೊ ಅದೆಲ್ಲ implement ಆಗ್ತದೆ. overall justice ಕೂಡ ಅದು implement ಮಾಡ್ಬೇಕಾಗಲ್ಲ. ಇಡೀ ರಾಜ್ಯಕ್ಕೆ ಅಪ್ಲೈ ಮಾಡಿದ್ರೆ ಇನ್ನೂ ಮಾಡ್ಬೋದ್ರ ಆ ಥರ ಯಾವ್ದಾರ ಪರ್ಸನ್ ಸ್ಟೂಡೆಂಟ್ ರೆಂಡಮ್ ಚೆಕ್ ಮಾಡಿ ರಿಕ್ವೆಸ್ಟ್ ಮಾಡಿದ್ರೆ ಭವಿಷ್ಯದ ಕನ್ಸಲ್ಟ್ ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಅವ್ರ ಪಾಲಕರು ಹೋಗಿದ್ರೆ ಅವ್ರಿಗೊಂದು ಗ್ಯಾರಂಟಿ ನಮ್ಮ ಅದ್ರಲ್ಲಿ ಇಲ್ಲ ಅಂತ. ಸರ್ ಈಗ ದೆಹಲಿ ಜನರಲ್ ಅಂತ ಜೊತೆ ಏನಾಗ್ತದೆ ಒಂದು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸ್ತಾರೆ ಅಂತ ಸಂದರ್ಭದಲ್ಲಿ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ಕೊಂಡು ಜೊತೆಗೆ ಅವರ ಹೋರಾಟವನ್ನ ಹಂಚುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಪೊಲೀಸರ ಮೂಲಕ ಮಾಡ್ತಾ ಇದೆ ಅನ್ನೋದು ಗಂಭೀರ ಆರೋಪ ಇದೆ. ಸುಮಾರು ಘಟನೆಗಳಾಗಿದೆ. ನಿನ್ನೆ ಡೆಲ್ಲಿ ತುಂಬಾ ಪ್ರೊಟೆಸ್ಟ್ ಆಗಿದೆ, ಒಂಥರ ವಾತಾವರಣ ಬಿಗಿ ಆಗಿದೆ. ಇವಾಗ ಕೇಂದ್ರ ಸರ್ಕಾರ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ಅವ್ರ ಜೊತೆ ಯಾರು ಮಾತುಕತೆ ಯಾಕಂದ್ರೆ 20 ವರ್ಷದಿಂದ ಯಾರು ಹೋಗಿಲ್ಲ, ಹೀಗಾಗಿ ಅದು ಗೊತ್ತಾಗ್ತದೆ. ಯಾರು ಹೋಗ್ಬೇಕಲ್ಲಿ ಹೋಗಿ ಅವರ ಏನ್ ಮನವಿ ಏನ್ ಕೇಳಿದ್ರೆ ಬರೀ ಯಾರು ಹೋಗದಿರಂದ್ರೆ ಇದು ಹಿಂದೆ